ಸುಮಾರು 119 ವರ್ಷಗಳ ಹಿಂದೆ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಸಮಾಜವನ್ನು ಸಂಘಟಿಸುವುದರ ಮೂಲಕ ಒಂದು ಬಹಳ ದೊಡ್ಡ ಸಮಾಜದ ಜಾಗೃತಿಯನ್ನು ಮಾಡಿ ಹೋಗಿದ್ದಾರೆ. ಜೊತೆಗೆ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರವನ್ನು ಕೂಡ ಸಂಸ್ಥಾಪಿಸಿ ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ಒಳ್ಳೆಯ ಮಠಾಧಿಪತಿಗಳನ್ನು ತಯಾರು ಮಾಡುವ ಒಂದು ಸಂಸ್ಕಾರ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಈ ಮಹಾಸಭೆಗೆ ನಾವು ಅಖಿಲ ಭಾರತ ವೀರಶೈವ ಮಹಾಸಭಾ ಅನ್ನುವಂತಹ ಒಂದು ರಾಷ್ಟ್ರವ್ಯಾಪ್ತಿಯ ನಾಮಕರಣವನ್ನು ಮಾಡಿದ್ದಾರೆ. ಒಂದು ಅರ್ಥದೊಳಗೆ ವೀರಶೈವ ಸಮಾಜ ಅನ್ನುವಂಥದ್ದು ಇದು ಕೇವಲ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣಗಳಲ್ಲಷ್ಟೇ ಅಲ್ಲ, ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲಾ ಪ್ರಾಂತಗಳಲ್ಲಿ ಕೂಡ ವೀರಶೈವ ಸಮಾಜ ಅನಾದಿ ಕಾಲದಲ್ಲಿ ಕೂಡ ಇರುವಂತಹದ್ದು. ಉತ್ತರ ಭಾರತದ ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಒಡಿಶಾ ಮುಂತಾದ ಪ್ರಾಂತಗಳಲ್ಲಿ ಕೂಡ ಸಾವಿರ ವರ್ಷಗಳಿಂದ ಸಮಾಜ ಇವತ್ತಿ ಕೂಡ ಇದೆ. ಕಾಶಿ ಜಗದ್ಗುರುವರು ಸುಮಾರು 119 ವರ್ಷಗಳ ಹಿಂದೆ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಸಮಾಜವನ್ನು ಸಂಘಟಿಸುವುದರ ಮೂಲಕ ಒಂದು ಬಹಳ ದೊಡ್ಡ ಸಮಾಜದ ಜಾಗೃತಿಯನ್ನು ಮಾಡಿ ಹೋಗಿದ್ದಾರೆ. ಜೊತೆಗೆ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರವನ್ನು ಕೂಡ ಸಂಸ್ಥಾಪಿಸಿ ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ಒಳ್ಳೆಯ ಮಠಾಧಿಪತಿಗಳನ್ನು ತಯಾರು ಮಾಡುವ ಒಂದು ಸಂಸ್ಕಾರ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಈ ಮಹಾಸಭೆಗೆ ನಾವು ಅಖಿಲ ಭಾರತ ವೀರಶೈವ ಮಹಾಸಭಾ ಅನ್ನುವಂತಹ ಒಂದು ರಾಷ್ಟ್ರವ್ಯಾಪ್ತಿಯ ನಾಮಕರಣವನ್ನು ಮಾಡಿದ್ದಾರೆ. ಒಂದು ಅರ್ಥದೊಳಗೆ ವೀರಶೈವ ಸಮಾಜ ಅನ್ನುವಂಥದ್ದು ಇದು ಕೇವಲ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣಗಳಲ್ಲಷ್ಟೇ ಅಲ್ಲ, ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲಾ ಪ್ರಾಂತಗಳಲ್ಲಿ ಕೂಡ ವೀರಶೈವ ಸಮಾಜ ಅನಾದಿ ಕಾಲದಲ್ಲಿ ಕೂಡ ಇರುವಂತಹದ್ದು. ಉತ್ತರ ಭಾರತದ ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಒಡಿಶಾ ಮುಂತಾದ ಪ್ರಾಂತಗಳಲ್ಲಿ ಕೂಡ ಸಾವಿರ ವರ್ಷಗಳಿಂದ ಸಮಾಜ ಇವತ್ತಿ ಕೂಡ ಇದೆ. ಕಾಶಿ ಜಗದ್ಗುರುವರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.